ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಹಣ ಹೆಚ್ಚು ಹೆಚ್ಚು ನಮ್ಮ ಕೈ ಸೇರಬೇಕು, ಲಕ್ಷ ಅಲ್ಲ ಕೋಟ್ಯಾಧೀಶ್ವರರಾಗಬೇಕು ನಾವು ಅಂತ ತುಂಬ ಜನ ಆಲೋಚನೆ ಮಾಡ್ತಾ ಇರ್ತೀರ. ಆದರೆ ಏನು ಮಾಡಬೇಕು, ಯಾವ ರೀತಿ ತಂತ್ರ ಮಾಡಬೇಕು ಅಂತ ಕೆಲವರಿಗೆ ಗೊತ್ತಿರಲ್ಲ. ಅಮಾವಾಸ್ಯೆಯ ದಿನ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಈ ಒಂದು ತಂತ್ರವನ್ನು ನೀವು ಮಾಡಿಕೊಂಡ್ರೆ ಅದ್ಭುತವಾದಂತಹ ಫಲಿತಾಂಶ ನಿಮಗೆ ಸಿಗುತ್ತೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರ ನಿವಾಸ ಉಡ್ತಾಳೆ. ಹಣದ ಸಮಸ್ಯೆ ಅನ್ನೋದೇ ಈ ಜನ್ಮದಲ್ಲಿ ಬರೋಲ್ಲ ಅಂತ ಹೇಳ್ತಾರೆ. ಅಂದರೆ ತುಂಬ ಜನ ಯೋಚಿಸ್ತಾ ಇರ್ತೀರ, ದೇವರು ಕೊಟ್ಟವ್ರಿಗೆ ಹಣ ಕೊಡ್ತಾನೆ, ನಮಗೆ ಕೊಡಲ್ಲ, ನಾವೆಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಹಣ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ, ಬಂದ ಹಣ ಬಂದ ಹಾಗೆ ಹೊರಟೋಗುತ್ತೆ, ಏನೋ ಒಂದು ಸಮಸ್ಯೆಗಳು ಬಂದು ಎದುರಾಗ್ತವೆ. ಆರೋಗ್ಯ ಸಮಸ್ಯೆ ಇರ್ಬೋದು, ಅಥವಾ ವ್ಯವಹಾರಕ್ಕೆ ಕೈ ಹಾಕಿದಾಗ ಅಲ್ಲಿ ನಿಮಗೆ ಕುಂಠಿತವಾಗುವಂಥದ್ದು, ನಷ್ಟವಾಗುವಂಥದ್ದು ಇರ್ಬೋದು, ಅಥವಾ ಹೀಗೆ ಏನಾದರೂ ಅನಾವಶ್ಯಕವಾಗಿ ನಿಮ್ಮ ಹಣಗಳು ವ್ಯಯವಾಗುವಂಥದ್ದು. ಹೀಗೆ ಎಷ್ಟು ದುಡಿದ್ರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲಲ್ಲ. ಇವತ್ತು ತಗೊಂಬಂದು ನೀವು ಹಣನ ಇಡ್ತೀರಾ, ಮರುದಿನದಷ್ಟೊತ್ತಿಗೆ ಹಣ ನಿಮ್ಮ ಕೈಯಲ್ಲಿ ಇರಲ್ಲ. ಏನು ಮಾಡೋದಪ್ಪ ಅಂತ ತುಂಬ ಜನ ಯೋಚಿಸ್ತಾ ಇರ್ತೀರ. ಆದರೆ ಹಣ ನಮ್ಮ ಕೈಯಲ್ಲಿ ನಿಲ್ಲಬೇಕು ಅಂತಂದರೆ ನಾವು ಒಂದಷ್ಟು ತಂತ್ರವನ್ನು ಮಾಡ್ಕೊಳ್ಬೇಕು. ಈ ತಂತ್ರಸಾರದಲ್ಲಿ ನಮಗೆ ಈ ಒಂದು ಅದ್ಭುತವಾದಂಥ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ನಿಮಗೆ ತಿಳಿದಿರುವಂತೆ ಈ ಹಣ ಹೋಗಬಾರ್ದು, ಹಣ ನಮ್ಮ ಕೈಯಲ್ಲಿ ಇರಬೇಕು ಅಂದರೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆ ನಿಲ್ಲಬೇಕು. ಯಾರ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ನೆಲೆ ನಿಲ್ತಾಳೋ ಆ ಮನೆಯಲ್ಲಿ ಹಣ, ಐಶ್ವರ್ಯ, ಭೋಗ, ಭಾಗ್ಯಕ್ಕೆ ಕೊರತೆ ಇರೋಲ್ಲ. ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ. ಯಾವುದೇ ಕೆಲಸಕ್ಕೆ ಕೈ ಇಟ್ಟರೂ ಕೂಡ ಅಲ್ಲಿ ಯಶಸ್ಸನ್ನು ನೋಡ್ತೀವಿ. ಅಂದರೆ ಹಣ ದುಪ್ಪಟ್ಟು ಆಗ್ತಾ ಹೋಗುತ್ತೆ. ಈ ರೀತಿ ಆಗಬೇಕು ಅಂತಂದರೆ ನಾವು ಒಂದು ಚಿಕ್ಕ ಚಿಕ್ಕ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು. ಸಿದ್ಧಿಶಾಸ್ತ್ರದಲ್ಲಿ ನಮಗೆ ಈ ಪರಿಹಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಪರಿಹಾರ ಶಾಸ್ತ್ರದಲ್ಲೂ ಕೂಡ ಇದರ ಉಲ್ಲೇಖವಿದೆ. ಹಾಗಿದ್ರೆ ಹೇಗೆ ನಾವು ಹಣವನ್ನು ಉಳಿಸ್ಕೊಳ್ಳೋದು, ಇದಕ್ಕೆ ಇರುವಂತಹ ಪರಿಹಾರವೇನು, ತಂತ್ರವೇನು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನಿಮಗೆ ತಿಳಿದಿರುವಂತೆ ಅಮಾವಾಸ್ಯೆ, ಪೌರ್ಣಮಿ, ಮಂಗಳವಾರ, ಗುರುವಾರ, ಶುಕ್ರವಾರ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯವಾದಂತಹ ದಿನ. ಅಮಾವಾಸ್ಯೆ ಭಾನುವಾರದ ದಿನ ಬಂದಿದೆ ಅಂದರೆ ಸೂರ್ಯನಾರಾಯಣರ ಅನುಗ್ರಹ, ಲಕ್ಷ್ಮೀನಾರಾಯಣರ ಅನುಗ್ರಹದಿಂದ ತಂತ್ರವನ್ನು ನಾವು ಮಾಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಹಣ ಲಕ್ಷ ಅಲ್ಲ ಕೋಟಿ ಕೋಟಿ ಹಣ ನಿಮ್ಮ ಕೈಯಲ್ಲಿ ಬಂದು ತುಂಬಿ ತುಳುಕುತ್ತೆ. ಯಾವ ಕೆಲಸಕ್ಕಿಟ್ಟರೂ ನೀವು ಅದರಲ್ಲಿ ಶುಭವೇ, ಎಲ್ಲಿ ಹೋದರೂ ಕೂಡ ಲಾಭವೇ. ನಾನಾ ಮೂಲಗಳಿಂದ ನಿಮಗೆ ಧನಾಗಮನವಾಗ್ತಾ ಹೋಗುತ್ತೆ. ಹಣದ ಸಮಸ್ಯೆ ಅನ್ನೋದೇ ಈ ಜನ್ಮದಲ್ಲಿ ಬರೋಲ್ಲ. ಯಾಕಂದರೆ ಅಷ್ಟೊಂದು ಅದ್ಭುತವಾದಂತಹ ತಂತ್ರವನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಆವಾಗಲೇ ನಿಮಗೆ ಅರ್ಥವಾಗೋದು. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಣ ಮಾಡೋದು ಸುಲಭವಾದ ವಿಚಾರ ಅಲ್ಲ. ಅದೃಷ್ಟ ಕೂಡ ಬೇಕು, ಪರಿಶ್ರಮ ಕೂಡ ಬೇಕು. ಸುಲಭವಾಗಿ ಯಾವುದು ಕೂಡ ಸಿಗಲ್ಲ. ಆದರೆ ಎಷ್ಟು ಕಷ್ಟಪಟ್ಟು ದುಡಿದ್ರೂ ಆ ಹಣ ನಿಲ್ತಾ ಇಲ್ಲ ಮನೆಯಲ್ಲಿ, ಹಣ ಪೋಲಾಗ್ತಾ ಇದೆ ಅಂತಂದಾಗ ಈ ಒಂದು ಪರಿಹಾರ ನಿಮಗೆ ಆ ಒಂದು ಸಮಸ್ಯೆಯನ್ನು ದೂರ ಮಾಡುತ್ತೆ. ಅಮಾವಾಸ್ಯೆಯ ದಿನ ಯಾವುದೇ ಕಾರಣಕ್ಕೂ ಮನೆಯಲ್ಲಿರುವಂಥ ಹಣವನ್ನು ನೀವು ಖರ್ಚು ಮಾಡಬೇಡಿ. ಯಾರಿಗೂ ಕೂಡ ಸಾಲದ ರೂಪದಲ್ಲಿ ಕೊಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ಅಮಾವಾಸ್ಯೆಯ ದಿನ ಹಣ ಖರ್ಚು ಮಾಡೋದನ್ನು ನಿಲ್ಲಿಸಿ ಹಣವನ್ನು ಇನ್ನಷ್ಟು ಶೇಖರಣೆ ಮಾಡಿ ಎತ್ತಿಡಿ. ಅಂದರೆ ಅವತ್ತು ದುಡಿದಿದ್ದಂಥ ಹಣವನ್ನು ತಂದು ಅಮಾವಾಸ್ಯೆಯ ದಿನ ಇಟ್ಟು ಇನ್ನೂ ಎಕ್ಸ್ಟ್ರಾ ಆಗೋ ಥರ ನೋಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಒಂದು 50,000 ಇದೆ ಅಂದರೆ ಅದ್ರ ಜೊತೆಗೆ ಇನ್ನೊಂದು 10 ರೂಪಾಯಿ ಆದರೂ ಎಕ್ಸ್ಟ್ರಾ ಇಡಿ, 1 ರೂಪಾಯಿ ಆದರೂ ಎಕ್ಸ್ಟ್ರಾ ಇಡಿ. ಈ ರೀತಿ ಮಾಡೋದ್ರಿಂದ ಹಣ ನಿಮ್ಮ ಕೈಯಲ್ಲಿ ನಿಲ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಹಣ ನಿಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಖಂಡಿತ ಈ ಪರಿಹಾರ ನಿಮಗೆ ಉಪಯುಕ್ತವಾಗುತ್ತೆ. ಈ ಪರಿಹಾರ ಯಾವ ರೀತಿ ಮಾಡಬೇಕು ಅಂತಂದರೆ ಸಾಯಂಕಾಲ ಸಮಯ, ಅಮಾವಾಸ್ಯೆಯ ದಿನ, ಪೌರ್ಣಮಿಯ ದಿನ ಸಾಯಂಕಾಲ ಸಂದರ್ಭ ಅಥವಾ
ಮಂಗಳವಾರ ಮಾಡ್ಕೋಬೋದು, ಗುರುವಾರ ಮಾಡ್ಕೊಳ್ಬೋದು, ಶುಕ್ರವಾರ ಮಾಡ್ಕೊಳ್ಬೋದು. ಮಂಗಳವಾರ ಮಾಡ್ತಾ ಇದ್ದೀರಾ ಅಂದರೆ ಈ ಪರಿಹಾರದಲ್ಲಿ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಬಳಸ್ಲಿಕ್ಕೆ ಹೋಗಬೇಡಿ. ಕೆಂಪು ಬಣ್ಣದ ಬಟ್ಟೆ ನೀವು ಬಳಸಿರಿ ಅಂದರೆ ಹಣ ವ್ಯಯ ಆಗುತ್ತೆ. ಅಂದರೆ ಕುಜನಿಗೆ ನಿಮಗೆ ಕೆಂಪು ಇಷ್ಟ ಆಗೋದಿಲ್ಲ. ಹಾಗಾಗಿ ಕೆಂಪು ಬಣ್ಣದ ಬಟ್ಟೆಯನ್ನು ನೀವು ಬಳಸ್ಲಿಕ್ಕೆ ಹೋಗಬೇಡಿ. ಗುರುವಾರ ಶುಕ್ರವಾರ ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಮಾಡ್ಬೋದು. ಆದರೆ ಈ ದಿನ ಅಮಾವಾಸ್ಯೆ ಬಂದಿದೆ. ಈ ದಿನ ಸೂರ್ಯನಾರಾಯಣರ ಅನುಗ್ರಹ ಬೇಕು, ಲಕ್ಷ್ಮೀನಾರಾಯಣರ ಅನುಗ್ರಹ ಬೇಕು ಅಂದರೆ ಹಳದಿ ಬಣ್ಣದ ಬಟ್ಟೆಯಿಂದ ಮಾಡ್ಕೊಳ್ಳುವಂಥ ಒಂದು ಪರಿಹಾರ ತಿಳಿಸ್ಕೊಡ್ತಾ ಇದ್ದೀನಿ. ಹಳದಿ ಬಣ್ಣದ ಬಟ್ಟೆ, ಹಾಗೆ ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ, ಕಲ್ಲುಪ್ಪು, ಹಾಗೆ ಲವಂಗ, ಹಾಗೆ ಏಲಕ್ಕಿ, ಹಾಗೆ 5 ರು ನಾಣ್ಯ, ಇಷ್ಟು ಪದಾರ್ಥ ಬೇಕು ಈ ಪರಿಹಾರಕ್ಕೆ. 1 ಸ್ಪೂನ್ ಕಲ್ಲುಪ್ಪು, 5 ಲವಂಗ, ಹಾಗೆ 5 ಏಲಕ್ಕಿ. ಲವಂಗ ಹೂವು ಇರುವಂಥ ಲವಂಗವನ್ನು ನೋಡಿ ತೆಗೆದುಕೊಳ್ಳಿ. ಏಲಕ್ಕಿಯನ್ನು ಕೂಡ ಎಲ್ಲೂ ಒಡೆದಿರೋ ಅಂಥದ್ದನ್ನು ತೆಗೆದುಬೇಡಿ, ಚೆನ್ನಾಗಿರುವಂತಹ ಏಲಕ್ಕಿಯನ್ನು ತೆಗೆದುಕೊಳ್ಳಿ. 5 ರು ನಾಣ್ಯವನ್ನು ತೆಗೆದುಕೊಳ್ಳಿ. 1 ಸ್ಪೂನು ಕಲ್ಲುಪ್ಪು, ಹೊಸ ಉಪ್ಪನ್ನು ತಂದು ಅದನ್ನು ಉಪಯೋಗಿಸಿ. ಮನೆಯಲ್ಲಿರುವಂತಹ ಉಪಯೋಗಿಸಿರುವಂಥ ಉಪ್ಪನ್ನು ಬಳಸಬೇಡಿ. ಇಷ್ಟು ಪದಾರ್ಥವನ್ನು ತೆಗೆದುಕೊಂಡು ಈ ಪದಾರ್ಥವನ್ನು ನೀವು 1 ಗಂಟನ್ನಾಗಿ ಕಟ್ಟಬೇಕಾಗತ್ತೆ. ಅದು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈಗ. ಹೀಗೆ 1 ಗಂಟನ್ನಾಗಿ ಕಟ್ಕೊಳ್ಳಿ. ಈ ಗಂಟನ್ನು ನೀವು ನಿಮ್ಮ ಹಣದ ಲಾಕರ್ ಒಳಗಡೆ, ನೀವು ಹಣ ಇಡುವಂಥ ಜಾಗದಲ್ಲಿ, ನೀವು ಹಣ ಎಲ್ಲಿಡ್ತೀರಾ, ಬೀರುವಿನಲ್ಲಿ ಇಡ್ತೀರೋ, ಲಾಕರಲ್ಲಿ ಇಡ್ತೀರೋ, ಪರ್ಸ್ನಲ್ಲಿ ಇಡ್ತೀರೋ, ಎಲ್ಲಿಡ್ತೀರಾ ಅಲ್ಲಿ ನೀವು ಈ ಒಂದು ಚಿಕ್ಕ ಗಂಟನ್ನು ಇಟ್ಬಿಡಿ. ಹೀಗೆ ಹಣಕ್ಕೆ ತಗಲುವಂತೆ, ನಿಮ್ಮ ಹಣಕ್ಕೆ ತಗಲುವಂತೆ ಈ ರೀತಿ ಗಂಟನ್ನು ಇಟ್ಬಿಡಿ. ಈ ರೀತಿ ನೀವು ಹಣದ ಲಾಕರ್ ಒಳಗಡೆ ಇಟ್ಟಿದ್ದೆ ಆಯಿತು ಅಂದರೆ ದಿನದಿಂದ ದಿನಕ್ಕೆ ಹಣ ನಿಮಗೆ ಸೇರ್ತಾ ಹೋಗುತ್ತೆ, ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ಕಲ್ಲುಪ್ಪು ಲಕ್ಷ್ಮಿಯ ಸ್ವರೂಪವಾದಂಥದ್ದು, ಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಪಾತ್ರವಾದಂಥದ್ದು. ಕಲ್ಲುಪ್ಪನ್ನು ಉಪಯೋಗಿಸಿ ಮಾಡುವಂತಹ ಈ ಒಂದು ತಂತ್ರ ನಿಮಗೆ ಧನಾಭಿವೃದ್ಧಿ ಮಾಡುತ್ತೆ. ಹಾಗೆ ಲವಂಗ ಯಾವುದೇ ರೀತಿ ನಿಮಗೆ ಕೆಟ್ಟ ದೃಷ್ಟಿ ಆಗದಂತೆ, ನಿಮ್ಮ ಹಣ ಪೋಲಾಗದಂತೆ ತಡೆಯುತ್ತೆ, ಹಣ ವ್ಯಯವಾಗದಂತೆ ತಡೆಯುತ್ತೆ. ಹಾಗೆ ಏಲಕ್ಕಿ ಹಣವನ್ನು ಆಕರ್ಷಣೆ ಮಾಡುತ್ತೆ. ಧನಾಕರ್ಷಣೆಗೆ ಏಲಕ್ಕಿ ಬಹಳ ಉಪಯುಕ್ತವಾದಂಥದ್ದು. ಇನ್ನು 5 ರು ನಾಣ್ಯ, 5 ರು ನಾಣ್ಯ, 5 ಮಹಾಲಕ್ಷ್ಮಿಗೆ ಪ್ರಿಯವಾದಂಥದ್ದು. 5 ರು ತಾಮ್ರದ ನಾಣ್ಯವನ್ನು ನಾವು ಇಡುವುದರಿಂದ ಆ ಒಂದು ನಾಣ್ಯ ಧನಾಕರ್ಷಣೆಯನ್ನು ಮಾಡುತ್ತೆ. 5 ರು ನಾಣ್ಯ ಅಥವಾ ಚಿನ್ನದ ನಾಣ್ಯ ಇದ್ದರೆ ಅದನ್ನು ಕೂಡ ಇಡ್ಬೋದು, ಬೆಳ್ಳಿ ನಾಣ್ಯ ಇದ್ದರೆ ಅದನ್ನು ಕೂಡ ಇಡ್ಬೋದು. ಒಟ್ಟಾರೆ ನೀವು ಹಣ ಇಡುವಂತಹ ಲಾಕರ್ ಒಳಗಡೆ ಈ ರೀತಿ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ಹಾಸ್ಬೇಡಿ. ಅದರ ಮೇಲೆ ಈ ರೀತಿ ಹಳದಿ ಬಣ್ಣದ ಬಟ್ಟೆಯಲ್ಲಿ ನೀವು ಈ ಒಂದು ಚಿಕ್ಕ ಗಂಟನ್ನಾಗಿ ಕಟ್ಟಿ ಇಟ್ಟುಬಿಡಿ. ಈ ರೀತಿ ಇಡೋದ್ರಿಂದ ಹಣ ವ್ಯಯ ಆಗಲ್ಲ, ಹಣ ಅಭಿವೃದ್ಧಿ ಆಗುತ್ತೆ. ಎಲ್ಲ ರೀತಿಯ ಒಂದು ಯಶಸ್ಸನ್ನು ನೋಡ್ತೀರಾ ಜೀವನದಲ್ಲಿ. ಮನೆಯಲ್ಲಿ ಯಾವಾಗಲೂ ಕೂಡ ಲಕ್ಷ್ಮಿ ತಾಂಡವವಾಡ್ತಾಳೆ, ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತೆ. ತುಂಬ ಜನ ಸಮಸ್ಯೆಯಿಂದ ಬಳಲ್ತಾ ಇರ್ತೀರಾ, ಹಣಕಾಸು ನಿಲ್ತಾ ಇಲ್ಲ ಅಂತ ನೋವು ಪಡ್ತಾ ಇರ್ತೀರಾ. ಈ ಚಿಕ್ಕ ತಂತ್ರ ಮಾಡ್ಕೊಂಡು ನೋಡಿ, ಖಂಡಿತ ನೆರವೇರುತ್ತೆ. ಇವತ್ತು ಅಮಾವಾಸ್ಯೆ ಇದೆ, ಸಾಯಂಕಾಲ 5 ಗಂಟೆ 5:30 ನಂತರ ಮಾಡ್ಕೊಳ್ಳಿ. 5:30ಯಿಂದ 6:30 ಒಳಗಡೆ ನೀವು ಮಾಡ್ಕೊಳ್ಬಹುದು. ಈ ತಂತ್ರ ಮಾಡಿ ಖಂಡಿತವಾಗಿಯೂ ಧನಾಭಿವೃದ್ಧಿ ಆಗುತ್ತೆ. ದಿನದಿಂದ ದಿನಕ್ಕೆ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ. ಇದನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರಾ. ಅಷ್ಟು ಅದ್ಭುತವಾದಂತಹ ಒಂದು ಪರಿಹಾರ. ಸಿದ್ಧಿಶಾಸ್ತ್ರದಲ್ಲಿ ಈ ಪರಿಹಾರವನ್ನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಈ ಪ್ರಕಾರದಲ್ಲಿ ನೀವು ಮಾಡ್ಕೊಂಡು ನೋಡಿ ಧನಾಭಿವೃದ್ಧಿ ಮಾಡ್ಕೊಳ್ಳಿ. ಖಂಡಿತ ಜೀವನದಲ್ಲಿ ಒಂದು ಶ್ರೀಮಂತಿಕೆಯ ಜೀವನ ನಿಮ್ದಾಗುತ್ತೆ. ಬಡತನ ಅನ್ನೋದು ನಿಮ್ಮಿಂದ ದೂರವಾಗ್ತಾ ಹೋಗುತ್ತೆ. ಹಾಗೆ ಈ ಚಿಕ್ಕ ಗಂಟನ್ನು ನೀವು ಇಡೋದಕ್ಕೆ ಮುಂಚೆ ಲಕ್ಷ್ಮೀ ದೇವಿಯ ಫೋಟೋ ಮುಂದೆ ಪಾದದ ಕೆಳಗೆ ಇಟ್ಟು ತಾಯಿಗೆ ನಮಸ್ಕರಿಸಿ ಅನಂತರವಾಗಿ ಅದನ್ನು ತೆಗೆದುಕೊಂಡು ಈ ಹಣದ ಒಂದು ಲಾಕರ್ ಅಥವಾ ದುಡ್ಡು ಇಡುವಂಥ ಜಾಗದಲ್ಲಿ ಇಟ್ಬಿಡಿ. ಹಾಗೆ ಶುಕ್ರವಾರ, ಮಂಗಳವಾರ, ಗುರುವಾರ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಒಂದು ಧೂಪವನ್ನು ಹಾಕಿ, ಅಂದರೆ ಆ ಗಂಟೆಗೆ ಒಂದು ಊದುಬತ್ತಿಯನ್ನು ಬೆಳಗಿಸಿ ಒಂದು ಪುಷ್ಪವನ್ನು ಇಟ್ಟು, ಕೆಂಪು ಬಣ್ಣದ ಅಥವಾ ಬಿಳಿ ಬಣ್ಣದ ಪುಷ್ಪವನ್ನು ಇಟ್ಟು ಪೂಜಿಸಿ. ತೊಂದರೆ ಇಲ್ಲ, ಖಂಡಿತ
ಅಭಿವೃದ್ಧಿ ಆಗುತ್ತೆ, ಹಣದ ಹರಿವು ಹೆಚ್ಚಾಗುತ್ತೆ ನಿಮಗೆ. ಹಾಗೆ ಇದನ್ನ ಯಾವಾಗ ಬದಲಿಸ್ಬೇಕು ಅಂತಂದ್ರೆ ಅಮಾವಾಸ್ಯೆ ಪೌರ್ಣಮಿಯ ದಿನದಲ್ಲಿ ನೀವು ಬದಲಾಯಿಸ್ಕೊಳ್ಬಹುದು. ಈ ಒಂದು ಏಲಕ್ಕಿ, ಲವಂಗ ಮತ್ತೆ ಉಪ್ಪನ್ನ ಯಾವ್ದಾದ್ರು ಹಸಿರು ಗಿಡದ ಕೆಳಗಡೆ ಹಾಕಿ ಮತ್ತೆ ಇದೇ ಬಟ್ಟೆಯನ್ನ ಬೇಕಾದ್ರೆ ನೀವು ಶುಭ್ರಗೊಳಿಸ್ಕೊಳ್ಳಿ. ಈ ಹಳದಿ ಬಟ್ಟೆಯಲ್ಲಿ ಶುಭ್ರಗೊಳಿಸ್ಕೊಂಡು ನೀವು ಅದರೊಳಗಡೆ ಈ ಎಲ್ಲ ಪದಾರ್ಥಗಳನ್ನ ಹಾಕಿ ಅನಂತರವಾಗಿ ನೀವು ಅಲ್ಲಿ ಇಡ್ಬೋದು. 5 ರೂಪಾಯಿ ನಾಣ್ಯ ಬದಲಾಯಿಸೋ ಅವಶ್ಯಕತೆ ಇಲ್ಲ, ಅದನ್ನೇ ನೀವು ಸ್ವಚ್ಛ ಮಾಡಿ ಇಟ್ಕೋಬಹುದು. ಹಾಗೆ ಇವತ್ತು ಭಾನುವಾರ ಸೂರ್ಯನ ಅನುಗ್ರಹಕ್ಕಾಗಿ ನಾವು ಸೂರ್ಯ ಲಕ್ಷ್ಮೀನಾರಾಯಣರ ಅನುಗ್ರಹಕ್ಕಾಗಿ ನಾನು ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿದ್ದೀನಿ. ಮಂಗಳವಾರದ ದಿನ ಈ ತಂತ್ರ ಮಾಡ್ತೀನಿ ಅಂದರೆ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ಉಪಯೋಗಿಸ್ಬೋದು. ಅಥವಾ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೆ ಬಿಳಿ ಬಣ್ಣದ ಬಟ್ಟೆಗೆ ಹಳದಿ ಅರಿಶಿಣವನ್ನು ಹೆಜ್ಜು ಅದನ್ನು ಒಣಗಿಸ್ಬಿಟ್ಟು ಚೆನ್ನಾಗಿ ಹಸಿ ಇಲ್ದಿರೋ ಥರ ನೋಡಿಕೊಂಡು ನೀವು ಮಾಡ್ಕೊಳ್ಬೋದು. ಮಂಗಳವಾರ ಶುಕ್ರವಾರ ನೀವು ಮಾಡ್ಕೋತೀನಿ, ಗುರುವಾರ ಮಾಡ್ಕೋತೀನಿ. ಮಂಗಳವಾರ ಮಾಡೋದಾದರೆ ಹಳದಿ ಬಣ್ಣ ಉಪಯೋಗಿಸಿ, ಶುಕ್ರವಾರ ಗುರುವಾರ ನೀವು ಮಾಡ್ತೀನಿ ಅಂದರೆ ಕೆಂಪು ಬಣ್ಣದ ಬಟ್ಟೆಯನ್ನು ಉಪಯೋಗಿಸಿ. ಖಂಡಿತ ಫಲವನ್ನು ಕೊಡುತ್ತೆ. ಅದ್ಭುತವಾಗಿ ಹಣದ ಹರಿವು ಹೆಚ್ಚಾಗುತ್ತೆ. ನಿಮ್ಮ ಕೈಯಲ್ಲಿ ಶಾಶ್ವತವಾಗಿ ಹಣ ಕೈಯಲ್ಲಿ ನಿಲ್ಲುತ್ತೆ. ದುಡ್ಡು ಯಾವಾಗಲೂ ಕೂಡ ಏಳಿಗೆ ಆಗ್ತಾ ಹೋಗುತ್ತೆ. ಎಲ್ಲ ರೀತಿಯ ಶುಭವಾಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.